ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಶಾಪಿಂಗ್ ವಿಡಿಯೋ ಮತ್ತು ಅವ್ರ ಬರ್ಡೇ ಟ್ರೀಟ್ ವಿಡಿಯೋ ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಇವತ್ತು ಚೆಂದ ರೆಡಿಯಾಗಿ ನಾವು ಹೋಗ್ತಾ ಇರೋದು ಲೂಲು ಮಾಲ್ಗೆ. ನಮ್ಮ ಆಫೀಸಿಂದ ಅಥವಾ ನಾವು ವರ್ಕ್ ಮಾಡೋ ಪ್ಲೇಸಿಂದ ಲೂಲು ಮಾಲ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಹತ್ರ ಬರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಶಾಪಿಂಗ್ ಏನಾದರೂ ಬೇಗ ಆಗಬೇಕಂದ್ರೆ ನಾವು ಇದೇ ಮಾಲಿಗೆ ಹೋಗ್ತೀವಿ. ಸೊ ಪಾರ್ಕಿಂಗ್ಗೋಸ್ಕರ ನಾವು ಪೇ ಮಾಡಲ್ಲ. ಇಲ್ಲಿ ಸ್ವಲ್ಪ ಜಾಗ ಇದೆ, ಲೈಕ್ ಲೂಲು ಮಾಲಿಂದ ಅಪೋಸಿಟ್ ಸೈಡಲ್ಲಿ ಜಾಗ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಿ ನಾವು ಲೂಲು ಮಾಲಿಗೆ ಹೋಗ್ತೀವಿ. ಸೊ ಇದು ಬೇಗನೆ ಆಗುತ್ತೆ ಶಾಪಿಂಗು ಆ್ಯಂಡ್ ತುಂಬ ನಿಯರ್ ಇದೆ ಅಂತ ನಾವು ಈ ಒಂದು ಮಾಲ್ನ ಸೆಲೆಕ್ಟ್ ಮಾಡ್ಕೋತೀವಿ. ಇದೇ ಪರ್ಟಿಕ್ಯುಲರ್ ಡ್ರೆಸ್ನ ಪರ್ಚೇಸ್ ಮಾಡಬೇಕು ಅನ್ನೋ ಯಾವುದೇ ರೀತಿ ಪ್ಲ್ಯಾನ್ಸ್ ಖಂಡಿತ ಇರಲಿಲ್ಲ. ಕುರ್ತಿ ಅಥವಾ ಲಾಂಗ್ ಸ್ಕರ್ಟ್ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೇಳಿ ಸ್ಟುಡಿಯೋಗೆ ಬಂದಿದ್ದು. ನಾವು ಆಲ್ಮೋಸ್ಟ್ ಹೋದಾಗೆಲ್ಲ ವಿಸಿಟ್ ಮಾಡೋ ಒಂದು ಪ್ಲೇಸ್ ಅಂದರೆ ರೆಗ್ಯುಲರ್ ಪ್ಲೇಸ್ ಈ ಸ್ಟುಡಿಯೋ. ಇದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ನಮಗೆ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಕಲೆಕ್ಷನು ಅಷ್ಟೇ ಸ್ವಲ್ಪ ಚೆನ್ನಾಗಿರುತ್ತೆ. ಮಂತ್ ಎಂಡಲ್ಲಿ ಅಥವಾ ಮಂತ್ ಸ್ಟಾರ್ಟಿಂಗಲ್ಲಿ ನೀವು ಹೋದರೆ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ದಿನ ನಮ್ಮ ಅದೃಷ್ಟ ಸೇಲ್ ನಡೀತಿತ್ತು. ನಮಗೆ ಗೊತ್ತಿರಲಿಲ್ಲ ಸೇಲ್ ಇದೆ ಅಂತ, ಬಟ್ ನಾವು ಹೋದಾಗ ಸೇಲ್ ಕೂಡ ನಡೀತಿತ್ತು. ಸೊ ಹಾಗಾಗಿ ನಮಗೆ ಯಾವ್ಯಾವ ಡ್ರೆಸ್ ಬೇಕು ನೋಡಿ ಆ ಡ್ರೆಸ್ನೆಲ್ಲ ಪಿಕ್ ಮಾಡಿದ್ವಿ. ಬರ್ತ್ಡೇ ಗರ್ಲು 3 ಡ್ರೆಸ್ ಏನೋ ತೊಗೊಂಡು ನಾನು ಒಂದು ಡ್ರೆಸ್ನ ತೊಗೊಂಡೆ. ಇಲ್ಲಿ ಹೋಗಿದ್ದು ಅವಳಿಗೆ ಶಾಪ್ ಮಾಡಬೇಕಂತ, ಬಟ್ ನಾನು ನನಗೆ ಶಾಪ್ ಮಾಡಿದೆ. ಹೀಗೇ ಯಾವಾಗಾದರೂ ಹೋದಾಗ ತೊಗೋಬಾರ್ದಂತಲೇ ಹೋಗಿರ್ತೀನಿ, ಬಟ್ ಅಲ್ಲಿನ ಕಲೆಕ್ಷನ್ ನೋಡಿದಾಗ ತೊಗೋಬೇಕಂತ ಅನಿಸುತ್ತೆ. ಅದಾದ ನಂತರ ನಾವು ಬೇರೆ ಒಂದು ಶಾಪಿಗೆ ವಿಸಿಟ್ ಮಾಡಿದ್ವಿ. ಟ್ರೆಂಡ್ಸು ಅಲ್ಲಿ ಕುರ್ತೀಸ್ ಚೆನ್ನಾಗಿರುತ್ತೆ ಅಂತ, ಬಟ್ ಅಂದ್ಕೊಂಡಿರೋ ಅಷ್ಟು ಕಲೆಕ್ಷನ್ ಏನು ಇರಲಿಲ್ಲ. ಸೊ ಹಾಗಾಗಿ ಪರ್ಚೇಸ್ ಏನು ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಸ್ಟುಡಿಯೋದಲ್ಲಿ ಪರ್ಚೇಸ್ ಮಾಡಿ ಮನೆಗೆ ಹೊರಟ್ವಿ. ಸೊ ಅವಳು ಬರ್ತಡೇಗೆ ಹೋಗೋಕ್ಕಾಗಿಲ್ಲ, ಇಬ್ಬರಿಗೆ ಒಟ್ಟಿಗೆ ಲೀವ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಬೇರೆ ದಿನ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅವಳು ಸ್ಯಾಟರ್ಡೆ ಸಂಡೇ ಬಂದಿರಲಿಲ್ಲ, ಅವಳು ಬರದೇ ಇದ್ದಿದ್ದು ಸ್ಯಾಟರ್ಡೆ. ಸೊ ಸಂಡೇ ಅವಳು ಬಂದಿರದೇ ಇರೋದ್ರಿಂದ ಮಂಡೇ ಟ್ಯೂಸ್ಡೇ ನಾವು ಚಿಕನ್ ತಿನ್ನಲ್ಲ. ಸೊ ಹಾಗಾಗಿ ಬುಧವಾರ ಟ್ರೀಟ್ನ ಕೊಡಿಸ್ತಾ ಇದ್ದಾಳೆ. ಸೊ ನಾವು ಈ ಒಂದು ರೆಸ್ಟೋರೆಂಟಿಗೆ 2ನೇ ಸಲ ವಿಸಿಟ್ ಮಾಡ್ತಿದ್ದೀವಿ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಫುಡ್ ಇದು. ಸೊ ಇಷ್ಟು ಸ್ಟಾರ್ಟರ್ಸು ಫುಲ್ ಅನ್ಲಿಮಿಟೆಡ್ ಆಗಿರುತ್ತೆ. ಇದು ಬಂದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ವಿಜಯನಗರದಲ್ಲಿ ಲೊಕೇಟ್ ಆಗಿದೆ. ACK ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟು. ನಿಜವಾಗ್ಲೂ ವರ್ತ್ ಇರುತ್ತೆ, ಬಟ್ ಚೆನ್ನಾಗಿ ತಿನ್ನಬೇಕಷ್ಟೆ. ಅವ್ರು ಮಾತ್ರ ಹೋದರೆ ತುಂಬ ಚೆನ್ನಾಗಿ ವರ್ತ್ ಅಂತ ಅನಿಸುತ್ತೆ. ಯಾರು ನಾನ್ ವೆಜ್ ಪ್ರಿಯರು ಇರ್ತಾರೆ ನೋಡಿ ನಿಮ್ಮ ಗ್ಯಾಂಗಲ್ಲಿ, ಅವ್ರನ್ನ ಕರ್ಕೊಂಡೋಗಿ, ಇಲ್ಲಾಂದರೆ ಈ ರೀತಿ ವೇಸ್ಟ್ ಮಾಡೋರೇ ಸಿಗ್ತಾರೆ. ನಾವಂತೂ ಫುಲ್ ಬ್ಯಾಟಿಂಗ್ ಮಾಡಿದೋ, ಅಂದರೆ ಲೈಕ್ ತುಂಬ ಚೆನ್ನಾಗಿ ತಿಂದೋ. ನನ್ನ ಪಕ್ಕ ಇರೋ ಸಾಕ್ಷಿ ನೋಡಿ ನೀಟಾಗಿ ಕ್ಲೀನಾಗಿ ತಿಂದಿರೋದಂದರೆ ಇವಳು ಒಬ್ಬಳೇ, ಇನ್ಯಾರು ಅಷ್ಟೊಂದು ಏನು ತಿಂದಿಲ್ಲ. ಮೊದಲು ಪ್ರೈಸ್ ಕಡಿಮೆ ಇತ್ತು, ಆವಾಗ ರೋಟಿ ಏನು ಇರಲಿಲ್ಲ, ಬಟ್ ಇವಾಗ ರೋಟಿನ ಆ್ಯಡ್ ಮಾಡಿ 399 ಮಾಡಿದ್ದಾರೆ. ಎಷ್ಟು ಐಟಾಗಿ ತಿಂದಿದ್ದೀವಿ ಅಂದರೆ ನಾವೇ ಜಾಸ್ತಿ ನನ್ನ ಲೀಫ್ ಇದು ಎಷ್ಟು ಬಟ್ ಹೆಂಗಿದೆ ಆದರೂ ಬಿಟ್ಟಿದ್ದಾರೆ. ಅದು ನೋಡಿ ಸ್ಮರಣ ಅವ್ರದ್ದು ಡಬ್ಬ ಥರ ನೈಸಾಗಿ ಸಾಕು. ನೋಡಿದ್ರಲ್ಲ ನಮ್ಮ ಒಂದು ಬರ್ತ್ಡೇ ಪಾರ್ಟಿ ಅಂದರೆ ಟ್ರೀಟ್ ಯಾವ ರೀತಿ ಇತ್ತು ಅಂತ. ನಾವು 6 ಜನ ಹೋಗಿದ್ವಿ. 2000 ಸಮಥಿಂಗ್ ಬಿಲ್ ಆಯಿತು ಅಂತ ಅನಿಸುತ್ತೆ. ಒಬ್ಬರಿಗೆ 399. ಬಟ್ ನಾವು ಗೋಲಿ ಸೋಡಾನ ಆರ್ಡ್ರ್ ಮಾಡಿದ್ವಿ, ಅದೇ 11 ಬ್ಯಾಗ್ಸ್ ಆರ್ಡ್ರ್ ಮಾಡಿದ್ದೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಅದಾದಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 1 hour ತೊಗೊಂಡು ಅಂತ ಅನಿಸುತ್ತೆ ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್.